ಹಸಿದಾಗ ಅನ್ನ ದಡಿದಾಗ ನೀರು ಕೊಡತಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಬಂತು ಬಾರೋ ನಮ್ ತೇರಿಗೋಗೋಣ, ರಥವಲ್ಲೋ ಅಣ್ಣ ಬೆಳ್ಳಿಯ ರಥವಲ್ಲೋ, ಅವ್ವಾಗೆ ಚಿನ್ನದ ರಥವಲ್ಲೋ ಅಣ್ಣ ಬೆಳ್ಳಿಯ ರಥವಲ್ಲೋ. ಅಣ್ಣ ಮಣ್ಣಾಗೆ ಬೆಳೆದು ಗಮ್ಮಾಲೆ ಅರಳಿ ಸುಮ್ಮನೆ ಹೊದಿಕೆ ಅಮ್ಮನ ರಥಕ್ಕೆ. ಹೂವಿನ ಮಜ್ಜನವೋ ನಮ್ ತಾಯಿಗೆ ಹೂವಿನ ಮಜ್ಜನವೋ, ಮಜ್ಜನವೋ ನಮ್ ತಾಯಿಗೆ ಹೂವಿನ ಮಜ್ಜನವೋ. ಬಂತು ನಮ್ ತೇರು ಊರಿಗೆ ಭಲಾರೆ ಸುತ್ತಾಡಿ ಬಂತು, ಬಂತು ನಮ್ ತೇರು ಊರಿಗೆ, ಬಂತು ನಮ್ ತೇರು ಬೀದಿಗೆ ಭಲಾರೆ ಸುತ್ತಾಕಿ ಬಂತು, ಬಂತು ನಮ್ ತೇರು ಬೀದಿಗೆ. ನೆಲದಾಗೆ ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು, ಭಲಾರೆ ನೆಲದಾಗೆ ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು. ಅವ್ವ ಗೋಗಾರ ಕಷ್ಟ ನೂರು ಅನಿಷ್ಟ ನೀಗವ್ವ ಅಂಬೆ ತಾಯೇ ಜಗದಾಂಬೆ. ಗಂಧದವೋ ಕುಳಿಯೋ ನಮ್ಮವ್ವಗೆ ಗಂಧದವೋ ಕುಳಿಯೋ, ಗಂಧದವೋ ಕುಳಿಯೋ ನಮ್ಮವ್ವಗೆ ಗಂಧದವೋ ಕುಳಿಯೋ. ತೇರು ನಮ್ಮೂರು ಒಂದೇನೋ ತಮ್ಮ ನಾವೆಲ್ಲ ಒಂದು, ತೇರು ನಮ್ಮೂರು ಒಂದೇನೋ. ಊರು ನಮ್ ತೇರು ಒಂದೇನೇ ಓ ತಂಗಿ, ನಮ್ಮೂರೇ ತೇರು ತೇರು ನಮ್ ಹೂವ ತೇರು. ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೆ ಶ್ರೀ ದ್ರೌಪದಮ್ಮ ದೇವಿಯ ಹೂವಿನ ಕರಗ ಮತ್ತು ಇಲ್ಲಿನ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತಾ ಇದೆ. ಈಗ ನಾವು 2011ನೇ ಇಸ್ವಿಯಿಂದ ಪ್ರತಿ ವರ್ಷ ಇಲ್ಲೇನು ಭಕ್ತಾದಿಗಳು ಬರ್ತಾರೆ ಅವರಿಗೆ ನಾವು ಬೆಳಗ್ಗೆ ಮಜ್ಜಿಗೆಯನ್ನು ಕೊಡ್ತೇವೆ ಹಾಗೂ ಮಧ್ಯಾಹ್ನದ ಹೊತ್ತು ಒಂದು ಅನ್ನದಾನ ಕಾರ್ಯಕ್ರಮ ಇಟ್ಟಿದ್ದೀವಿ. ಆ ಪ್ರಯುಕ್ತವಾಗಿ ಇವತ್ತೇನು ಪಾಲ್ಗೊಂಡು ಅಟ್ಟಾಗಿದೆ ಅದರಲ್ಲಿ ವೀರ ಯೋಧರು ಮರಣ ಹೋಗ್ತಿದ್ದಾರೆ, ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಅಂತ ಕೋರ್ತಾ ಅವರ ಮಾಡಿ ಒಂದು ಜ್ಯುವೆಲರಿ ಕೊಟ್ಟು ಎಲ್ಲರಿಗೂ ನೀರು ಬಾಟ್ಲು ಕೊಟ್ಟು ಒಂದು 8,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆಯಿಂದ ಒಂದು 9 ಗಂಟೆಯಿಂದ ಈಗ ಊಟ ಕೊಡುವವರೆಗೂ ಒಂದು 7,000 ಮಜ್ಜಿಗೆಯನ್ನು ವಿತರಣೆ ಮಾಡಿದ್ದೀವಿ. ನಮ್ಮ ಎಲ್ಲ ಹೊಸಕೋಟೆ ತಾಲೂಕಿನ ಜನತೆಗೆ
ಅವಿಮುಕ್ತೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಹಬ್ಬದ ಶುಭಾಶಯಗಳು. ಆ ದೇವರು ಈ ಸಲ ನಮ್ಮ ತಾಲೂಕಿನ ಜನತೆಗೆ ಎಲ್ಲ ಒಳ್ಳೇದ್ ಮಾಡಿ ಒಳ್ಳೆ ಒಳ್ಳೆ ಮಳೆ ಬಿದ್ದು ತಾಲೂಕಿನ ಜನತೆಗೆ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಇವತ್ತು ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಇವತ್ತು ಹೊಸಕೋಟೆ ತಾಲೂಕಲ್ಲಿ ಬಹಳ ಅದ್ದೂರಿಯಾಗಿ ಶ್ರೀಮತಿ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವ ಹಾಗೂ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ಹೊಸಕೋಟೆ ತಾಲೂಕು ಮಹಾನ್ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಆಸ್ತೀವಿ. ಹಾಗೂ ನಮ್ಮ ಹೊಸಕೋಟೆ ತಾಲೂಕು ಜನತೆಗೆ ಬಂದವರಿಗೆ ಅನುಕೂಲ ಆಗ್ಲಿ, ಎಲ್ಲರೂ ಖುಷಿಯಾಗಿ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ದೊಡ್ಡೂರು ಮಂಜಣ್ಣವರು ಮತ್ತು ಅವ್ರ ಮಗ ಕಿರಣ್ ಸುಮಾರು ಒಂದು 8,000 ಜನಕ್ಕೆ ಅನುದಾನ ಮತ್ತೆ ನೀರು ಮಜ್ಜಿಗೆ ಪಾನಕ ನೀರು ಕೊಡುವಂತ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಹೊಸಕೋಟೆ ಜನತೆ ಪರವಾಗಿ ಶುಭಾಶಯಗಳು ಕೊಡ್ತೀವಿ ಮತ್ತೆ ಒಳ್ಳೇದಾಗ್ಲಿ ಅಂತೇಳಿ ಆಶಿಸ್ತೀವಿ. ಏನು ಮೊನ್ನೆ ನಡೆದ ಘಟನೆ ಇವೆಲ್ಲ ಕಾಶ್ಮೀರಿ ಬಾರ್ಡರ್ ಅಲ್ಲಿ ನೋಡಿರುವಂತ ವಿಚಾರ ಆಗಿ ಅವ್ರನ್ನ ನೆನ್ಸ್ಕೊಂಡು ಮತ್ತೆ ಅವ್ರ ಹೆಸರಲ್ಲೂ ಕೂಡ ಅನುದಾನ ಮಾಡೋಂತ ಕೆಲಸ ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತೇಳಿ ಈ ಕಾಲದಲ್ಲಿ ನಾವು ಬಯಸ್ತೀವಿ. ದೇವಿಯ ಹೂವಿನ ಕರಗ ಮತ್ತು ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ನಮ್ಮ ಯುವ ಮುಖಂಡರಾದ ಕಿರಣ್ ಕುಮಾರ್ ಅವರು ಮತ್ತು ಸಿ ಹುನ್ನೂರು ಮಂಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಜ್ಜಿಗೆ ಪಾನಕ ಮತ್ತೆ ಅನ್ನದಾನ ದಾಸೋಹ ಮಾಡಿದ್ದಾರೆ. ಅವ್ರಿಗೆ ದೇವರ ಆರೋಗ್ಯ ಆಯುಷ್ ಕೊಟ್ಟು ಇನ್ನು 100 ವರ್ಷ ಅವರು ಸುಖವಾಗಿ ಬಾಳ್ಲಿ ಅಂತ ನಾವೆಲ್ಲ ಬೇಡ್ಕೊಂತ ಇದ್ದೀವಿ. ತಮ್ಮಲ್ಲಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಮತ್ತೆ ಶಿಸ್ತಾಗಿ ಕ್ಲೀನ್ ಆಗಿ ಮಾಡ್ಕೊಳ್ಬೇಕಂತ ಜಾಗನ ತಿಳ್ಕೊಂತ ಇದ್ದೀವಿ. ನಮ್ಮ ಹೆಸರು ನಾರಾಯಣಸ್ವಾಮಿ ಹುನ್ನೂರು ಅಂತ.